ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಸಿದ್ದು ಹೇಳ್ತಾ ಇರ್ತಾನೆ, ನಾನು ಆಲ್ರೆಡಿ ಚೌಟ್ರಿ ಬುಕ್ ಮಾಡಿದ್ದೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತಾತ ತುಂಬ ಕೋಪದಿಂದ ಸಿದ್ದು ನಾನು ನೋಡ್ತಾ ಇರ್ತಾರೆ. ನಾನು ಆಲ್ರೆಡಿ ಮದುವೆ ಆಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ, ಜನಗಳೆಲ್ಲರೂ ಕನ್ಫ್ಯೂಷನಲ್ಲಿದ್ದಾರೆ, ಹಾಗೆ ನಮ್ಮ ರಿಲೇಷನ್ನವರು ಸಹ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕೆಲ್ಲ ಒಂದು ಅಂತಿಮ ತೀರ್ಮಾನ ಆಡಬೇಕು ಅಂತ ಅಂದರೆ ನಾನು ಖಂಡಿತ ಶಾರದವ್ರನ್ನ ಮದುವೆ ಆಗಿದ್ದೀನಿ ಅಂತ ರಿಸೆಪ್ಷನ್ ನಾನು ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನು ಮಾಡ್ಕೋತಿದ್ದೀನಿ, ನೀವೆಲ್ಲ ಬಂದೇ ಬರ್ತೀರ ಅಂತ ಅನ್ಬೇಕಾದ್ರೆ ಮಾಡ್ಕೋದೇನು ಮಾಡ್ಕೋತೀವಿ ಮಾಡ್ಕೋ, ನಾನಂತೂ ಬರಲ್ಲ. ಹಾಗೆ ನಮ್ಮ ಫ್ಯಾಮಿಲಿಯಿಂದ ಒಬ್ಬ ಪರ್ಸನ್ನು ಸಹ ನಾನು ಕಳಿಸಲ್ಲ, ಇದೇ ನನ್ನ ಅಂತಿಮ ನಿರ್ಧಾರ ಅಂತ ತಾತ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ, ಇಷ್ಟೊಂಥರ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ, ಖಂಡಿತ ನೀವೇ ಮುಂದೆ ನಿಂತು ನಾನು ರಿಸೆಪ್ಷನ್ನ ಕೊಡ್ತೀರಾ ಅಂತ ಅನ್ಬೇಕಾದ್ರೆ ಓಹೋ ನನಗೆ ಚಾಲೆಂಜ್ ಮಾಡ್ತಿದ್ಯಾ ಅಂತ ತಾತ ಬೈತಾ ಇರ್ತಾರೆ. ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಖಂಡಿತ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮನ್ನು ರಿಸೆಪ್ಷನ್ಗೆ ಬರೋ ಹಾಗೆ ಮಾಡ್ಕೋತೀನಿ, ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ತೀರಾ, ಇದು ನಾನು ಮಾಡ್ತಾ ಇರೋ ಶಪಥ ಅಂತ ಅಂದಾಗ ತುಂಬ ಅಂದರೆ ತುಂಬ ಶಾಕ್ ಆಗಿ ಸಿದ್ದು ಮುಖನ ಎಲ್ಲರೂ ನೋಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಸಿದ್ದು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಸಿಕ್ಕಿದ್ದನ್ನೆಲ್ಲ ಹೊಡೆದಾಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸುಮಿತ್ರಾ, ಪ್ಲೀಸ್ ನನ್ನ ಮಾತು ಕೇಳು ಬಂಗಾರ ಅಂತ ಹೋಗ್ಬೇಕಾದ್ರೆ ನನ್ನನ್ನು ಮುಟ್ಬೇಡಿ ಅಂತ ದೂರ ತಳ್ತಾಳೆ. ಹಾಗೆ ತಾತನೂ ಸಮಾಧಾನ ಮಾಡೋಕ್ಕಿಂತ ಬರ್ತಾ ಇರಬೇಕಾದ್ರೆ, ಏನು ತಾತ ನಿಮ್ಮ ಮಗನ ಮಾತು ಕೇಳಿದ್ರ, ಅವನು ರಿಸೆಪ್ಷನ್ ಮಾಡ್ಕೋತಾನಂತೆ, ಅದನ್ನು ನೋಡಿಕೊಂಡು ನೀವು ಬಾಯಿ ಬೀಗ ಹಾಕ್ಕೊಂಡು ನಿಂತಿದ್ದೀರ ಅಲ್ವಾ, ಅಥವಾ ಅವನ ಜೊತೆ ಮಾತಾಡೋಕ್ಕೆ ನಿಮಗೆ ತಾಕತ್ತಿಲ್ವಾ ಅಂತ ಬೈತಾ ಇರಬೇಕಾದ್ರೆ ಏನು ಮಾತಾಡದೆ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಹೌದು, ನಿಮಗೆಲ್ಲ ರಿಸೆಪ್ಷನ್ ನೋಡೋಕ್ಕೆ ಇಷ್ಟ ಅಲ್ವಾ, ಅದಕ್ಕೆ ರೆಡಿ ಆಗಿದ್ದೀರಾ ಅಂತ ಬೈಬೇಕಾದ್ರೆ, ಏನು ಜೋ ಈ ರೀತಿ ಮಾತಾಡ್ತಿದ್ಯಾ, ನಾವು ಎಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಅಂತ ನೀನೇ ನೋಡ್ತಿದ್ಯಾ ಅಲ್ವಾ ಅಂತ ದಶರಥ ಹೇಳ್ತಾ ಇರ್ತಾನೆ. ಹಾಗೆ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ, ಅಪ್ಪ ಅಮ್ಮ ಅಂತ ಲೆಕ್ಕಕ್ಕೂ ತಗೊಳ್ದೆ ಅವನಿಗೆ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದಾನೆ, ನಾನೇನು ಮಾಡಲಿ ಅಂತ ಅಂದಾಗ, ಸುಮ್ಮನೆ ಅತ್ತೆ, ಇದೊಂದು ಮಾತ್ರ ತುಂಬ ಚೆನ್ನಾಗಿ ಹೇಳ್ತೀರಾ, ಎಲ್ಲರೂ ನನಗೆ ಬುದ್ಧಿ ಹೇಳ್ತಿರೋ ಹೊರತು ಅವನಿಗೆ ಮಾತ್ರ ಏನು ಹೇಳಲ್ಲ. ನಾನೇನು ಅವನನ್ನು ನಿನ್ನೆ ಮೊನ್ನೆಯಿಂದ ಪ್ರೀತಿ ಮಾಡ್ತಾ ಇದ್ದೀನಿ, ವರ್ಷಾನುಗಟ್ಲೆಯಿಂದ ಅವನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಅಷ್ಟು ಬೇಗ ಅದನ್ನೆಲ್ಲ ನನ್ನ ಕೈಲಿ ಮರೆಯೋಕ್ಕಾಗಲ್ಲ ಅಂತ ಕಣ್ಣೀರಾಗ್ತಾ ಇರಬೇಕಾದ್ರೆ, ಜೋ ಪ್ಲೀಸ್ ಸಮಾಧಾನ ಮಾಡ್ಕೊತ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ಮಾಡಲಿ, ಅವತ್ತೇ ಇವರು ಡಿಸೈಡ್ ಮಾಡಿಕೊಂಡು ಮನೆಯಿಂದ ಶಾರದನ್ನ ಆಚೆ ಹಾಕಿದರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಇವರೆಲ್ಲ ನನ್ನ ಮಾತೆಲ್ಲಿ ಕೇಳ್ತಾರೆ ಬಿಡು ಅಂತ ಬೈತಾ ಇದ್ರೆ, ಇನ್ನೊಂದು ಕಡೆ ಮುರಳಿನೂ ಸಹ ಜ್ಯೋತಿಕಾ ಸಮಾಧಾನ ಮಾಡ್ಕೊ, ಕಣ್ಣೀರು ಹಾಕ್ಬೇಡ, ನಾವು ಎಷ್ಟೋ ಪ್ರಯತ್ನ ಮಾಡ್ತಿದ್ವಿ, ನಮ್ಮ ಮಾತು ಕೇಳ್ತಿಲ್ಲ ಅಂತ ಹೇಳ್ತಾ ಇದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಇಲ್ಲ ಮಾವ ಸುಳ್ಳು ಹೇಳ್ಬೇಡಿ, ಏನೋ ಒಂದು ಸಮಾಧಾನಕ್ಕೆ ಅವನಿಗೆ ಈ ರೀತಿ ಮಾತಾಡ್ತಿದ್ದೀರಾ, ನಿಜವಾಗ್ಲೂ ನೀವು ಯಾವ ಪ್ರಯತ್ನನೂ ಮಾಡ್ತಿಲ್ಲ ಅಂತ ಕಿರ್ಚಾಡ್ಕೊಂಡು ತಾತನ ಹತ್ರ ಹೋಗಿ, ತಾತ ನಿಜವಾಗ್ಲೂ ನಾನು ಸಿದ್ದನ್ನ ತುಂಬ ಅಂದರೆ ತುಂಬ ಲವ್ ಮಾಡ್ತಿದ್ದೀನಿ, ಇವಾಗಲೂ ಸಹ ತುಂಬ ಲವ್ ಮಾಡ್ತೀನಿ, ಐ ಲವ್ ಯು ಸೋ ಮಚ್ ಅಂತ ಕಿರ್ತಾ ಇರಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಜ್ಯೋತಿಕಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಿನ್ನೆ ಮೊನ್ನೆ ನನ್ನ ಜೊತೆ ರಿಸೆಪ್ಷನ್ ಮಾಡ್ಕೊಂಡ, ಇವಾಗ ಆ ಕೆಲಸದವ್ರ ಜೊತೆ ಮಾಡ್ಕೋತಿದ್ದಾನೆ, ನನ್ನ ಕೈಲಂತೂ ಇದನ್ನೆಲ್ಲ ನೋಡ್ಕೊಂಡಿರೋಕ್ಕಾಗ್ತಿಲ್ಲ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವ ಅಂತ ಕೂಗಾಡ್ತಾ ಇರಬೇಕಾದ್ರೆ ಮತ್ತೆ ಸಮಾಧಾನ ಮಾಡೋಕ್ಕೆ ಸುಮಿತ್ರಾ ಹೋಗ್ತಾ ಇರ್ತಾಳೆ. ನನ್ನ ಮುಟ್ಬೇಡಿ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಅವಳು ನಿಮ್ಮ ಅಮ್ಮ ಕಣಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ, ಓಹೋ ಇವಳು ನಮ್ಮಮ್ಮನ, ಇಲ್ಲ ಇಲ್ಲ ಅವಳಿಗೆ ಸ್ವಂತ ಮಗಳಿಗಿನ್ನ ಆ ಶಾರದನೇ ಹೆಚ್ಚು, ಹೋಗ್ಬಿಟ್ಟು ಶಾರದನ ಕಣ್ಣೀರನ್ನ ಒರೆಸು, ನಿನಗೂ ಅದೇ ಬೇಕಲ್ವಾ ಅಂತ ಬೈತಾ ಇರ್ತಾಳೆ. ಹಾಗೆ ನಮ್ಮಮ್ಮ ತಲೆ ಮೇಲೆ ಹೊತ್ಕೊಂಡು ಅವಳನ್ನ ಮೆರೆಸ್ತಾ ಇದ್ಲು, ಹೋಗಿ ಏನಕ್ಕೆ ಸುಮ್ಮನೆ ನಿಂತಿದ್ದೀರಾ, ಹೋಗಿ ಸಮಾಧಾನ ಮಾಡಿ ಅಂತ ಬೈತಾ ಇರಬೇಕಾದ್ರೆ, ಅಲ್ಲಗೊಡ್ಡಿ ಸಮಾಧಾನ ಮಾಡ್ಕೊತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ, ಗ್ರಾನಿ ಯಾರು ಸಹ ನನ್ನ ವಿಷಯಕ್ಕೆ ಬರಬೇಡಿ, ಈ ವಿಷಯದಲ್ಲಂತೂ ಬರಲೇಬೇಡಿ, ನನ್ನ ಪಾಡಿ ನನ್ನನ್ನು ಒಂಟಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಕೂಗಾಡ್ಕೊಂಡು ಹೊರಟೋಗ್ತಾ ಇದ್ರೆ ಎಲ್ಲರೂ ಬೇಜಾರಿಂದ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ರೂಮಿಗೆ ಬಂದು ಮೇಕಪ್ ಮಾಡ್ಕೊತಿರ್ಬೇಕಾದ್ರೆ ಅಲ್ಲಿ ಶಾರದಾ ಅವಳ ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೊಂಡು ತೊಗೊಬರ್ತಾಳೆ. ತೊಗೊಬಂದು ಜ್ಯೋತಿಕಾ ಅವರೇ ನಿಮ್ಮ ಬಟ್ಟೆ ಮಡ್ಚಿದ್ದೀನಿ ತೊಗೊಳ್ಳಿ ಅಂತ ಅನ್ಬೇಕಾದ್ರೆ ನಿಂತ್ಕಳೆ ಅಂತ ಅಂದಾಗ, ಏನು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಏನೇ ರೂಮಿಗೆ ಬರಬೇಕಾದ್ರೆ ಡೋರ್ನ ಟಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ನಿನಗಿಲ್ವಾ ಅಂತ ಬೈತಾ ಇದ್ರೆ, ಏನು ಮಾತಾಡ್ತಾಳೆ ಮುಖನ ಶಾರದಾ ನೋಡ್ತಾ ಇರ್ತಾಳೆ. ಓಹೋ ಏನಕ್ಕೆ ಟಕ್ ಮಾಡ್ತೀಯ, ನೀನು ಈ ಮನೆ ಮಹಾರಾಣಿ ಅಲ್ವಾ, ಅದಕ್ಕೆ ನಿನಗೆ ದುರಂಕಾರ ಅಹಂಕಾರ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆಗ ಶಾರದಾ ತುಂಬ ಬೇಜಾರಿಂದ, ಆ ಥರ ಏನಿಲ್ಲ, ಬಟ್ಟೆ ಕೊಡೋಣ ಅಂತ ಬಂದೆ ಅಷ್ಟೇ ಅಂತ ಅಂದಾಗ, ಓಹೋ ಬಟ್ಟೆ ಕೊಡೋಕ್ಕೆ ಬಂದೆ ಅಥವಾ ನಾನೆಷ್ಟು ನೋವಲ್ಲಿದ್ದೀನಿ ಅಂತ ಅದನ್ನು ನೋಡಿಕೊಂಡು ನಗಾಡಕ್ಕೆ ಏನಾದರೂ ಬಂದೆ ಅಂದಾಗ, ಆ ರೀತಿ ಏನೂ ಇಲ್ಲ ಜ್ಯೋತಿಕಾ ಅವರೇ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದರೆ, ನನಗೆ ತುಂಬ ಚೆನ್ನಾಗೂ ಗೊತ್ತು ಕಣೆ, ನೀನೆಂಥ ದೊಡ್ಡ ಆಕ್ಟರ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಇನ್ನೊಸೆಂಟ್ ಥರ ನೀನು ಪೋಸ್ ಕೊಡಬೇಡ ಕಣೆ, ಏನು ದೊಡ್ಡದಾಗೆ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಸಿದ್ಧ ಸರ್ ಪಕ್ಕ ನಾನು ಕೂತ್ಕೊಳ್ಳಲ್ಲ, ಹಾಗೆ ಸುಮಿತ್ರಮ್ಮ ಮತ್ತು ತಾತ ಈ ಮನೇಲಿ ನನಗೆ ದೇವ್ರ ಸಮಾನ, ಹಾಗೆ ಹೀಗೆ ಅಂತ ಏನೇನೋ ಜಂಬ ಕೊಚ್ಕೋತಿದ್ದಿಲ್ಲ, ಇವಾಗ ಏನು ಮಾಡ್ತಿದ್ದೀ ಅಂತ ಕೇಳ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಇವತ್ತಿಗೂ ಸಹ ನಾನು ಅದೇ ಮಾತನ್ನೇ ಹೇಳ್ತೀನಿ, ಸಿದ್ಧಾರ್ಥ್ ಅವರು ಈ ರೀತಿ ಮಾಡ್ತಾರೆ ಅಂತ ನಾನು ನಿರೀಕ್ಷೆನೂ ಮಾಡಲಿಲ್ಲ, ಅವ್ರ ಮೇಲೆ ನನಗೆ ಗೌರವ ಅಭಿಮಾನ ಇದೆ, ಆದರೆ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ, ಅವತ್ತೇನು ಅಭಿಮಾನ ಇಟ್ಟಿದ್ನೋ ಇವತ್ತು ಅದನ್ನೇ ಇಟ್ಟಿದ್ದೀನಿ, ನಿಮಗೆಲ್ಲ ಎಷ್ಟು ಆಘಾತ ಆಗಿದೆಯೋ ಅಷ್ಟೇ ಆಘಾತ ನನಗೂ ಆಗಿದೆ, ಇದರಿಂದ ನನಗೆ ಇವಾಗಲೂ ಸಹ ಹೊರಗಡೆ ಬರೋಕ್ಕಾಗ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ.
ಅದಕ್ಕೆ ಅವಳು ಡ್ರಾಮಾ ಆಡ್ತಿದ್ಯಾ ಅಂತ ಅನ್ಕೊಬಿಟ್ಟು, ವಾವ್ ಸೂಪರಾಗಿ ಆಡ್ತೀಯ ಕಣೆ, ಎಂಥ ಡ್ರಾಮಾ ಆಡ್ತೀಯಾ, ನಿನಗೆ ಗೊತ್ತಿಲ್ದಂಗೆ ಸಿದ್ದು ತಾಳಿ ಕೊಟ್ಬಿಟ್ಟ, ಈಗ ಅದಕ್ಕೋಸ್ಕರ ರಿಸೆಪ್ಷನ್ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಆಗಿದೆಯಾ ಅಲ್ವಾ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಜ್ಯೋತಿಕಾ ಮುಖನ ನೋಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸುಮಿತ್ರಾ ರೂಮಲ್ಲಿ ಕುತ್ಕೊಂಡು ಅರ್ಧೋಗಿರೋ ಬಟ್ಟೆನ ಹೊಲ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅದನ್ನು ವಿಮಲ ನೋಡ್ತಾಳೆ. ಹಾಗೆ ಅವಳು ಸಹ ಬೇಜಾರಿಂದ ಒಳಗಡೆ ಬಂದುಬಿಟ್ಟು ನೀರು ಕೊಡ್ತಾ ಇರ್ತಾಳೆ. ಕುಡಿ ಸುಮಿತ್ರಾ, ಸಮಾಧಾನ ಮಾಡ್ಕೋ, ಜ್ಯೋತಿಕಾ ಮಾತನ್ನ ನೀನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ನೀರು ಕೊಟ್ಟರೆ ನೀರು ಕುಡಿಯೋಕ್ಕೆ ಅಂತ ಹೋಗಿದ್ದಳು ಸುಮಿತ್ರಾ ಅದನ್ನು ಇಟ್ಬಿಟ್ಟು ಕೋಪ ಮಾಡಿಕೊಂಡು ಕೇಳ್ತಾ ಇರ್ತಾಳೆ. ಅದು ಹೇಗೆ ಸಮಾಧಾನ ಮಾಡ್ಕೊಳ್ದಲ್ಲಿ ಇರೋಕ್ಕಾಗುತ್ತೆ, ಹೇಳು ವಿಮಲ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಅಲ್ಲ ವಿಮಲ, ಈ ಬಟ್ಟೆ ಯಾವುದು ಗೊತ್ತಾ, ನನ್ನ ಮಗಳು ಟ್ರಿಪ್ಪಿಗೆ ಅಂತ ಹೋದಾಗ ನನಗೆ ಇಷ್ಟಪಟ್ಟು ಈ ಬಟ್ಟೆನ ತಂದುಕೊಟ್ಟಿದ್ಲು, ಈಗ ಅದು ಹರಿದೋಗಿದೆ, ಎಷ್ಟೇ ಒಲೆಯೋಕ್ಕೆ ಟ್ರೈ ಮಾಡಿದ್ರು ಸಹ ಅದು ಪುನಃ ಮೊದಲಿನ ಥರ ಆಗ್ತಿಲ್ಲ ಕಣೆ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅವಳನ್ನ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಮತ್ತೆ ಕಣ್ಣೀರು ಒರೆಸ್ಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ಈ ಬಟ್ಟೆ ಹರಿದೋಗಿರೋ ಬಟ್ಟೆನ ನಮ್ಗೆ ಸರಿ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಮೇಲೆ ನನ್ನ ಮಗಳ ಮನಸ್ಸು ಅಷ್ಟು ಒಡೆದೋಗಿದೆಯಲ್ಲ, ಅದನ್ನು ಮೊದಲ ರೀತಿ ನನ್ನ ಕೈಲಿ ಮಾಡೋಕ್ಕಾಗುತ್ತಾ ಅಂತ ಅಂದಾಗ ತುಂಬ ಶಾಕಾಗಿ ವಿಮಲ ಸುಮಿತ್ರಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ವಿಮಲ ಮೇಲೆ ತುಂಬ ಕೋಪ ಮಾಡ್ಕೊಂಡು ಸುಮಿತ್ರಾ ಕೈ ತೋರಿಸಿ ಮಾತಾಡ್ತಾ ಇರ್ತಾಳೆ. ಅಲ್ಲ ವಿಮಲ, ಚಿಕ್ಕ ವಯಸ್ಸಿನಿಂದಲೂ ನೀನು ಮತ್ತು ನಿಮ್ಮ ಅಣ್ಣ ಇಬ್ಬರು ಸೇರಿಕೊಂಡು ಸಿದ್ದುನೇ ನಿನ್ನ ಗಂಡ ಸಿದ್ದುನೇ ನಿನ್ನ ಗಂಡ ಅಂತ ಹೇಳಿ ಅವಳಿಗೆ ಬೆಟ್ಟದಷ್ಟು ಪ್ರೀತಿ ಬರುವಾಗ ಮಾಡಿದ್ರಲ್ಲ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇವಾಗ ನನ್ನ ಮಗಳು ಸಿದ್ದುನ ಪ್ರೀತಿಸಿದ್ರಲ್ಲ, ಇವಾಗ ಏನಾಯಿತು ನೋಡು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಮತ್ತೆ ಕಣ್ಣೀರು ಒರೆಸ್ಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ಈಗಿನ ಕಾಲದ ಮಕ್ಕಳೆಲ್ಲ ಯಾವ ರೀತಿ ಗೊತ್ತಾ, ತನಗೆ ಇಷ್ಟ ಬಂದಂಗೆ ಮಾಡ್ತಾರೆ, ಆದರೆ ನನ್ನ ಮಗಳು ಕೊಟ್ಟಂಥ ಮಾತನ್ನ ಉಳಿಸ್ಕೋಬೇಕು ಅಂತ ಈ ಅಣ್ಣನ ಮಾತು ಹಾಗೆ ತಂಗಿ ಮಾತು ಮುರಿಬಾರ್ದು ಅಂತ ಸಿದ್ದುನ ಲವ್ ಮಾಡ್ಕೊಂಡೇ ಬಂದ್ಲು, ಆದರೆ ನನ್ನ ಮಗಳು ಮಾಡಿದ್ದು ತಪ್ಪ ಅಂತ ಕಣ್ಣೀರು ಹಾಕೊಂಡು ಸುಮಿತ್ರನ ಕೈ ಹಿಡ್ಕೊಂಡು ಬಿಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಜ್ಯೋತಿಕಾ ತುಂಬ ಕೋಪ ಮಾಡಿಕೊಂಡು ಶಾರದಾನ ಹತ್ರ ಮದುವೆನೂ ಆಗದೆ ಈಗ ಜನಗಳಿಗೆಲ್ಲ ನೀನೇ ಸಿದ್ದು ಹೆಣ್ತಿಂತ ಗೊತ್ತಾಗಬೇಕು ಅಂತ ರಿಸೆಪ್ಷನ್ಗೆ ರೆಡಿ ಆಗಿದ್ದೀಯ ಅಲ್ವಾ ಅಂತ ಅಂದಾಗ, ಖಂಡಿತ ಇಲ್ಲ, ನಾನು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಸಿದ್ದು ಸರ್ ನನಗೆ ತಾಳಿ ಕಟ್ಟಿರ್ಬೋದು, ಆದರೆ ಇವತ್ತಿನವರೆಗೂ ಸಹ ನನ್ನ ಗಂಡ ಅಂತ ಒಪ್ಕೊಂಡಿಲ್ಲ, ಅದು ಯಾವತ್ತೂ ಆಗೋದು ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಆ ಸ್ಥಾನ ನನಗೆ ಬೇಡ, ಯಾವತ್ತೂ ಸಹ ಅವ್ರನ್ನ ಗಂಡ ಅಂತ ನಾನು ಒಪ್ಕೊಳ್ಳೋಕ್ಕೆ ರೆಡಿಯಾಗಿಲ್ಲ, ಅವರಿಗೆ ಗೌರವ ಮಾತ್ರ ಕೊಡ್ತೀನಿ, ಹಾಗೆ ಮನೆಯವ್ರ ವಿರುದ್ಧ ಈ ರೀತಿ ಡಿಸಿಷನ್ನ ತೊಗೊಂಡಿರೋದು ನಾನು ಖಂಡಿತ ಖಂಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಜ್ಯೋತಿಕಾ, ಇಸ್ ಇಟ್ ನೀನು ಆ ರೀತಿನೇ ಮಾಡ್ತೀಯಾ, ಹಾಗಾದರೆ ಇದನ್ನೆಲ್ಲ ಪ್ರೂವ್ ಮಾಡ್ಬೋದಲ್ವಾ, ನೀನು ಸಿದ್ದುನೇ ನನ್ನ ಗಂಡಲ್ಲ ಅಂತ ಪ್ರೂವ್ ಮಾಡು ಅಂತ ಅಂದಾಗ, ಸರಿ ಹಾಗಾದರೆ ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗಾದರೆ ಒಂದು ಕೆಲಸ ಮಾಡು, ಹೇಗಿದ್ರು ರಿಸೆಪ್ಷನ್ ನಡೀತಿದೆಯಲ್ಲ, ಇದನ್ನು ನೀನು ನಿಲ್ಲಿಸಲೇಬೇಕು ಅಂತ ಅಂದಾಗ, ಓಕೆ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಏನಾದರೂ ಒಂದು ವೇಳೆ ಇದನ್ನು ನಿಲ್ಲಿಸಲಿಲ್ಲ ಅಂತ ಅಂದರೆ ದೊಡ್ಡ ಪರಿಣಾಮನ ನೀನು ಎದುರಿಸ್ಬೇಕಾಗುತ್ತೆ ಅಂತ ಜ್ಯೋತಿಗೆ ಹೇಳ್ತಾ ಇರಬೇಕಾದ್ರೆ, ಅದೆಂಥ ಪರಿಣಾಮ ಅಂತ ಕೇಳಬೇಕಾದ್ರೆ, ನೀನೇನಾದರೂ ಈ ರಿಸೆಪ್ಷನ್ನ ಮಾಡಿಕೊಂಡ್ರೆ ನಿನ್ನ ಮಗಳು ದೀಪಿಗೆ ನಾನು ದೊಡ್ಡ ಶಿಕ್ಷೆ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದರೆ, ಶಾರದಾ ಮಾತ್ರ ತುಂಬ ಕೋಪ ಮಾಡ್ಕೊಂಬಿಟ್ಟು ಜ್ಯೋತಿಕಾ ಅಂತ ದೊಡ್ಡ ಧ್ವನಿಯಲ್ಲಿ ಕಿರ್ತಾ ಇರ್ತಾಳೆ. ಹಾಗೆ ಶಾರದಾ ತುಂಬ ಕೋಪ ಮಾಡಿಕೊಂಡು ದಪ್ಪ ಕಣ್ಣು ಬಿಟ್ಕೊಂಡು ವಾರ್ನ್ ಮಾಡ್ತಾ ಇರ್ತಾಳೆ, ನೋಡಿ ಜ್ಯೋತಿಕಾ, ನನ್ನ ಮೇಲೆ ತಾನೇ ನಿಮಗೆ ಕೋಪ ಇರೋದು, ನೀವೇನಿದ್ರು ನನ್ನ ಮೇಲೆ ಮಾತ್ರ ತೀರಿಸ್ಕೋಬೇಕು, ಎಷ್ಟೇ ಶಿಕ್ಷೆ ಕೊಟ್ಟರು ಸಹ ಅದನ್ನು ನಾನು ಅನುಭವಿಸೋಕ್ಕೆ ರೆಡಿ ಇದ್ದೀನಿ, ಅದನ್ನು ಬಿಟ್ಟು ನನ್ನ ಮಗಳ ವಿಷಯಕ್ಕೆ ಏನಾದರೂ ಬಂತು ಅಂತಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ನೀವು ಅದನ್ನು ಎದುರಿಸೋಕ್ಕೆ ರೆಡಿಯಾಗಿರ್ರಿ ಅಂತ ಕೈ ತೋರಿಸ್ಕೊಂಡು ವಾರ್ನ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಜ್ಯೋತಿಕಾ ಬೆಚ್ಚಿ ಎದುರು ಬಿದ್ದು ಹಾಗೆ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಇನ್ನೊಂದು ಕಡೆ ಸುಮಿತ್ರಾ ಕಣ್ಣೀರು ಹಾಕ್ಕೊಂಡು, ನನ್ನ ಮಗಳು ಪ್ರೀತಿ ನಂಬಿಕೆಗೆ ನೀವಿಬ್ಬರು ಕೊಳ್ಳಿ ಇಟ್ಬಿಟ್ರು ಕಣ್ರೆ ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗೆಲ್ಲ ಮಾತಾಡಬೇಡ, ನನಗೆ ಜ್ಯೋತಿಕಾ ಅಂತ ಅಂದರೆ ತುಂಬ ಇಷ್ಟ ಕಣೆ ಅಂತ ಸುಮಿತ್ರನಿಗೆ ವಿಮಲ ಹೇಳ್ತಾ ಇದ್ದರೆ, ಸಾಕು ಬಾಯಿ ಮುಚ್ಚು ಅಂತ ಕಿರ್ಚಾಡ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಸೇರಿಕೊಂಡು ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ರಿ, ಏನು ಗೊತ್ತೋ ವಿಮಲ, ಶಾರದಾ ನನ್ನ ಪ್ರಾಣ ಕಾಪಾಡಿದ್ಲು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಅವಳನ್ನ ನಾನು ಮನೆಗೆ ಕರ್ಕೊಬಂದೆ, ಹಾಗೆ ಅವಳಿಗೆ ಮನೇಲಿ ಉಳ್ಕೊಳ್ಳೋಕ್ಕೆ ಆಶ್ರಯ ಕೊಟ್ಟೆ, ಕೈ ತುತ್ತು ಕೊಟ್ಟೆ, ಆದರೆ ಈ ಕೈ ತುತ್ತು ಕೊಟ್ಟಿರೋ ಕೈನೇ ಕತ್ತರಿಸ್ಬಿಟ್ಲು, ನನ್ನ ಮಗಳಿಗೆ ಸಿಗಬೇಕಾಗಿದ್ದ ಸ್ಥಾನಮಾನ ಎಲ್ಲ ಶಾರದನಿಗೆ ಸಿಕ್ಬಿಡ್ತು, ಅದು ಹೋದರೆ ಹೋಗಲಿ ವಿಮಲ, ಅವಳಂತೂ ಹೊರಗಿನವಳು, ಆದರೆ ಈ ಸಿದ್ದು ಮುದ್ದು ನಮ್ಮ ಮನೆನಲ್ವಾ, ನಮ್ಮ ಮನೆ ಹುಡುಗ ಅಲ್ವಾ, ಚಿಕ್ಕ ವಯಸ್ಸಿಂದಲೂ ನನ್ನ ಮಗಳ ಜೊತೆ ಕೈ ಹಿಡ್ಕೊಂಡು ಬೆಳೆದ, ಇಷ್ಟ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಬೆಳೆದ, ತುಂಬ ಪ್ರೀತಿಯಿಂದ ಇದ್ದ ಅಂಥವನು ನಂಬಿಕೆ ದ್ರೋಹ ಮಾಡಿಬಿಟ್ನಲ್ಲ, ಈ ಅತ್ತೆನೇ ತಲೆ ತೆಗೆಸಿ ನಿಲ್ಲೋ ಹಾಗೆ ಮಾಡಿಬಿಟ್ನಲ್ಲ, ಇವರು ಮಾಡಿದ್ದು ಸರಿನಾ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಜ್ಯೋತಿಗಿನ ಹೆಚ್ಚಾಗಿ ಸಿದ್ದು ಮುದ್ದನ್ನು ನಾನು ಪ್ರೀತಿ ಮಾಡಿದೆ ವಿಮಲ, ಆದರೆ ಅವನು ಪ್ರೀತಿ ಮಾಡ್ತಿರೋ ಅತ್ತೆಗೆ ಬೆನ್ನಿಂದೆ ಚೂರಿ ಹಾಕ್ಬಿಟ್ನಲ್ಲ, ಇದನ್ನು ನಾನು ಹೇಗೆ ಸಹಿಸ್ಕೊಳ್ಳಿ, ನನಗೆ ಸಾಕಾಗಿದೆ, ಜೀವನನೇ ಬೇಡ ಅನ್ನೋವಷ್ಟು ಸಾಕಾಗಿದೆ, ಯಾವ ರೀತಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಕಣ್ಣೀರಾಗ್ತಿದ್ರೆ ಏನು ಮಾತಾಡೋಕ್ಕಾಗದೆ ವಿಮಲನೂ ಸಹ ಕಣ್ಣೀರಾಗ್ತಾ ಇರ್ತಾಳೆ. ಇವಾಗ ನನ್ನ ಮಗಳು ನನ್ನನ್ನು ನಂಬ್ತಾ ಇಲ್ಲ, ಯಾಕೆ ಅಂತಂದರೆ ಅವಳಿಗೆ ನಂಬಿಕೆ ದ್ರೋಹ ಮಾಡದೆ ತುಂಬ ಆಘಾತವಾದ ಪೆಟ್ಟನ್ನ ಕೊಟ್ಬಿಟ್ಟೆ ಅಂತ ಕಣ್ಣೀರು ಹಾಕ್ಕೊಂಡು, ಯಾವ ಗಳಿಗೆಲೆ ನೀನು ಮತ್ತು ನಿಮ್ಮ ಅಣ್ಣ ಮಗಳಿಗೂ ಸಿದ್ದುಗೂ ಮದುವೆ ಮಾಡಬೇಕು ಅಂತ ಮಾತು ಕೊಟ್ಟರೋ ಗೊತ್ತಿಲ್ಲ ಅಂತ ಕಿರ್ಚಾಡ್ತಾ ಇರ್ತಾಳೆ. ದಯವಿಟ್ಟು ನನ್ನನ್ನು ಕ್ಷಮಿಸು, ಈ ಮನೆ ನಂದ ಗೋಕುಲ ಆಗಿರಬೇಕು ಅಂತ ನಾನು ಅಣ್ಣನಿಗೆ ಮಾತು ಕೊಟ್ಟೆ, ಆದರೆ ಏನು ಮಾಡಲಿ ಈ ರೀತಿ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ನಿನ್ನ ಹತ್ರ ಕ್ಷಮೆ ಕೇಳೋದು ಬಿಟ್ಟರೆ ನನಗಿನ್ನೇನು ಬೇರೆದು ದಾರಿ ಇಲ್ಲ ಅಂತ ಕೈ ಮುಗಿದು ಕ್ಷಮೆ ಕೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರಾ ಹತ್ತು ಸಾಕಾಗಿ ಕಣ್ಣೀರು ಒರೆಸ್ಕೊಂಡು,
ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಹೊರಟೋಗಿರೋ ಬಟ್ಟೆನ ಹೊಲಿತಾ ಇದ್ದರೆ ಈ ಕಡೆ ವಿಮಲ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಮಿರರ್ ಹತ್ರ ನಿಂತ್ಕೊಂಡು ಇರೋ ಬರೋ ಫ್ರಾಕ್ಸ್ ಎಲ್ಲನೂ ಸಹ ನೋಡ್ತಾ ಇರ್ತಾಳೆ. ಇದರಲ್ಲಿ ಯಾವ ಫ್ರಾಕ್ ಹಾಕ್ಕೊಳ್ಳಿ, ನನಗೆ ಒಂದು ಶೂಟ್ ಆಗ್ತಿಲ್ವಲ್ಲ. ರಿಸೆಪ್ಷನ್ ಬೇರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿರುತ್ತೆ. ನಮ್ಮಪ್ಪ ಒಳ್ಳೆ ಕುರ್ತಾ ಹಾಕಿರ್ತಾರೆ, ಅಮ್ಮನೂ ಒಳ್ಳೆ ರೇಷ್ಮೆ ಸ್ಯಾರಿ ಹಾಕ್ಕೊಂಡು ಮಿಚ್ಚುತ್ತಾ ಇರ್ತಾರೆ. ಅವ್ರ ಮಗಳು ನಾನು ಒಳ್ಳೆ ಚಿಟ್ಟೆ ಥರ ಓಡಾಡ್ತಾ ಇರಬೇಕು, ತುಂಬ ಫೋಟೋಶೂಟ್ ಎಲ್ಲ ಮಾಡಿಸ್ಕೋಬೇಕು, ಅಂದಮೇಲೆ ಕಲರ್ಫುಲ್ಲಾಗಿ ನಾನು ರೆಡಿ ಆಗಬೇಕು, ಯಾವ ಫ್ರಾಕ್ ಹಾಕ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಬರ್ತಾಳೆ. ಇದೇನೇ ದೀಪು, ಇರಬರ ಬಟ್ಟೆ ಎಲ್ಲ ಕಿತ್ತಿಂಗ್ ಎಸ್ತಿದೆಯಲ್ಲ, ಏನಾಗಿದೆ ನಿನಗೆ? ಇತ್ತೀಚೆಗೆ ಒಂದು ಕೆಲಸನಾದರೂ ಸರಿಯಾಗಿ ಮಾಡಲ್ಲ, ಏನಾದರೂ ತಪ್ಪು ಮಾಡ್ತೀಯಾ, ಯಾವಾಗಲೂ ನನ್ನ ಕುಟ್ಟೆ ಬೈಸ್ಕೋತೀಯಾ, ನಿನ್ನನ್ನು ಮುದ್ದು ಮಾಡಿ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಅಂತ ಅಂದಾಗ, ಇಲ್ಲ ಅಮ್ಮ ನಾಳೆ ರಿಸೆಪ್ಷನ್ ಇದೆಯಲ್ಲ ಅದಕ್ಕೋಸ್ಕರ ಯಾವ ಬಟ್ಟೆ ಹಾಕೋಬೇಕು ಅಂತ ನೋಡ್ತಾ ಇದ್ದೆ. ಏನು ಗೊತ್ತಾ, ಅಪ್ಪ ಹೊಸ ಬಟ್ಟೆ ತರ್ತೀನಿ ಅಂತ ಹೇಳಿದರು, ಆದರೆ ಮರ್ತೋದ್ರು ಅಂತ ಅನಿಸುತ್ತೆ. ಆದರೆ ಮದುವೆಗೆ ತುಂಬ ಬಟ್ಟೆ ಕೊಡಿಸಿದ್ರಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ ಅಲ್ವಮ್ಮ, ಯಾವ ಬಟ್ಟೆ ಹಾಕ್ಕೊಳ್ಳಿ ಅಂತ ಅಂದಾಗ, ಏನು ಹೇಳ್ತಿದೆಯಾ ದೀಪು, ರಿಸೆಪ್ಷನ್ನ? ಯಾರು ರಿಸೆಪ್ಷನ್ ಅಂತ ಅಂದಾಗ, ಅಮ್ಮ ನಿಂದು ಅಪ್ಪಂದು ನಾಳೆ ರಿಸೆಪ್ಷನ್, ಅಪ್ಪನೇ ಹೇಳಿದ್ರು ತಾನೇ ಅಂತ ಕೇಳ್ತಾ ಇರಬೇಕಾದ್ರೆ, ಯಾರು ರಿಸೆಪ್ಷನು ಇಲ್ಲ, ಯಾ ಅಪ್ಪನೂ ಇಲ್ಲ, ತುಂಬ ಅತಿ ಆಯಿತು, ಸುಮ್ಮನೆ ಬಟ್ಟೆ ಎಲ್ಲ ಮಡಚಿ ಮಲ್ಕೋ ಹೋಗು ಅಂತ ಅನ್ಬೇಕಾದ್ರೆ ದೀಪು ಮಾತ್ರ ಕಣ್ಣೀರು ಹಾಕೊಂಡು, ಹೋಗಮ್ಮ, ಈ ನಡುವೆ ಯಾವಾಗಲೂ ನನ್ನನ್ನು ಬೈತಲೇ ಇರ್ತೀಯ, ಪ್ರತಿಯೊಂದಕ್ಕೂ ಕೋಪ ಮಾಡಿಕೊಂಡು ಬೈತೀಯ, ನಿನ್ನ ಜೊತೆ ಮಾತಾಡಲ್ಲ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗೇ ಬಿಡ್ತಾಳೆ. ಇನ್ನೊಂದು ಕಡೆ ಶಾರದಾ ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ. ಯಾಕೆ ದೀಪು ಪುಟ್ಟ ಮೇಲೆ ಇಷ್ಟೊಂದು ಥರ ರೇಗಾಡ್ತಿದ್ದೀರಲ್ಲ, ನಿಮಗೇನಾದರೂ ಕೋಪ ಇದ್ದರೆ ನನ್ನ ಮೇಲೆ ತಿರ್ಸ್ಕೊಳ್ಳಿ, ಆ ಮಗು ಮೇಲೆ ಯಾಕೆ ಜಗಳ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಆ ಮಗು ಏನು ತಪ್ಪು ಮಾಡಿಲ್ಲ, ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ, ಅವಳು ತಪ್ಪು ಮಾಡಿಲ್ಲ, ನೀವು ತಪ್ಪು ಮಾಡಿದ್ದೀರಾ ಅಂದಾಗ, ನಾನೇನು ತಪ್ಪು ಮಾಡಿದೆ ಅಂತ ಕೇಳ್ತಾ ಇರ್ತಾನೆ. ಮತ್ತು ಈ ರಿಸೆಪ್ಷನ್ ಎಲ್ಲ ಬೇಡ ಅಂತ ನಾನು ಹೇಳ್ತಿದ್ದೀನಿ ತಾನೆ, ಮನೆಯವ್ರಿಗೆಲ್ಲ ಅಷ್ಟು ದೊಡ್ಡ ಆಘಾತ ಆಗಿದೆ, ಅಂಥದ್ರಲ್ಲಿ ಇದೆಲ್ಲ ಬೇಕಾ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ, ಅಲ್ಲ ರಿಸೆಪ್ಷನನ್ನು ಉಳಬಿಟ್ಟು ನನ್ನ ಮಗಳಿಗೆ ಏನಕ್ಕೆ ಸುಳ್ಳು ಹೇಳ್ಕೊಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಇದ್ದೀನಿ, ಖಂಡಿತ ನಾಳೆ ರಿಸೆಪ್ಷನ್ ನಡೆಯುತ್ತೆ ಅನ್ಬೇಕಾದ್ರೆ, ಸಾಕು ಸರ್ ಬಾಯಿ ಮುಚ್ಚಿ, ಈ ರೀತಿ ಎಲ್ಲ ಹೇಳ್ಬೇಡಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇಲ್ಲ ಶಾರದವ್ರೆ, ನಾಳೆ ನಮ್ಮದು ನಿಮ್ಮದು ರಿಸೆಪ್ಷನ್ ಅಂತ ಅನ್ಬೇಕಾದ್ರೆ, ಓ ಹೌದು, ಹಾಗಾದರೆ ನನ್ನ ಮಾತನ್ನ ನೀವು ತೊಗೊಳಲ್ಲ ಅಲ್ವಾ, ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ಯಾರ ಜೊತೆ ಬೇಕಾದರೂ ರಿಸೆಪ್ಷನ್ ಮಾಡ್ಕೊಳ್ಳಿ, ನಾನು ಒಂದು ಕ್ಷಣನೂ ಈ ಮನೇಲಿ ಇರಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಬರೀ ಎಲ್ಲನೂ ಸಹ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಅನಸೂಯ ಆರತಿ ಬಂದು, ಏನು ಮಾಡ್ತಿದ್ದೀರಾ ಅದಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ, ನೀವು ಯಾರು ಈ ವಿಷಯದಲ್ಲಿ ಬರಬೇಡಿ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ, ನಿಮ್ಮ ಪಾಡಿ ನೀವು ರಿಸೆಪ್ಷನ್ ಮಾಡ್ಕೊಳ್ಳಿ ಅಂತ ಬಟ್ಟೆ ತುಪ್ಕೊಂಡು ಹೊರಗಡೆ ಹೋಗೇ ಬಿಡ್ತಾಳೆ. ಅಷ್ಟೊತ್ತಿಗೆ ಸಿದ್ದು ಓಡೋಡಿ ಬರ್ತಾ ಇರ್ತಾನೆ. ಶಾರದವ್ರೆ ನನ್ನ ಮಾತು ಕೇಳಿ ಕೇಳಿ ಪ್ಲೀಸ್ ಅಂತ ಬರಬೇಕಾದ್ರೆ, ದೀಪು ಎಲ್ಲಿದೆಯಪ್ಪ, ನಾವು ಹೋಗಬೇಕು ಅಂತ ಕಿರ್ಚಾಡ್ತಾ ಇರ್ತಾಳೆ. ಎಲ್ಲಿ ಹುಡುಕಿದ್ರು ಸಹ ದೀಪು ಸಿಗೋದೇ ಇಲ್ಲ. ಆಗ ತುಂಬ ಟೆನ್ಷನ್ ಮಾಡಿಕೊಂಡು ದೀಪು ಎಲ್ಲಿ ಅಂತ ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಸುಮಿತನ ರೂಮಿಗೆ ಹೋಗ್ತಾಳೆ. ಅಮ್ಮ ಇಲ್ಲಿ ದೀಪು ಬಂದ್ಲ ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ, ಇಲ್ಲ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಗೊತ್ತಿಲ್ಲಮ್ಮ, ಅವಾಗಿಂದ ದೀಪು ಕಾಣಿಸ್ತಿಲ್ಲ ಅಂತ ಅಂದಾಗ ಸುಮಿತ್ರನು ಸಹ ಹುಡ್ಕೊಂಡು ಬಂದೇ ಬಿಡ್ತಾಳೆ. ಎಲ್ಲಿ ಹುಡುಕಿದ್ರು ದೀಪು ಸಿಗ್ದಲೇ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ನೀವು ರಿಸೆಪ್ಷನ್ಗೆ ಒಪ್ಕೊಂಡಿದ್ರೆ ಏನಾಯಿತು, ದೀಪು ಮೇಲೆ ಯಾಕೆ ಕೋಪ ಮಾಡ್ಕೊಂಡ್ರಿ ಅಂತ ಸಿದ್ದು ಕೇಳಬೇಕಾದ್ರೆ, ಸರ್ ಮೊದಲು ದೀಪು ಹುಡುಗಿ ನನ್ನ ಪ್ರಾಣನೇ ಹೋಗ್ತಾ ಇದೆ, ನನ್ನ ಉಸಿರೇ ಹೋಗಂಗಾಗಿದೆ ಅಂತ ಹೇಳ್ಬೇಕಾದ್ರೆ, ದೀಪು ಅಂತ ಹುಡ್ಕೊಂಡು ಎಲ್ಲರೂ ಸಹ ಹುಡುಕ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.